ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಮೈಸೂರಿನ ಸುಯೋಗ್ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂಳೆ ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಕಾರ್ತಿಕ್ ಹತ್ವಾರ್ ಅವರಿದ್ದಾರೆ. ಮೂಳೆ ಸಮಸ್ಯೆಗಳೆಂದರೆ ಏನು, ಯಾವ ವಯಸ್ಸಿಗೆ ಬರುತ್ತೆ, ಏನೇನು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಮತ್ತು ಯಾವ ತರಹದ ಚಿಕಿತ್ಸೆಗಳು ನಮಗೆ ಸಿಗುತ್ತೆ, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾರೆ. ಸರ್ ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹತ್ವಾರ್ ಅಂತ ಸುಯೋಗ್ ಆಸ್ಪತ್ರೆಯ ಮೂಳೆ ಮತ್ತು ಕೀಲು ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಕಾಡುತ್ತೆ ಮೂಳೆ ವಿಷಯ, ಚಿಕ್ಕ ವಯಸ್ಸಿನಿಂದ ದೊಡ್ಡವರಿಗೆ ಎಲ್ಲರಿಗೂ ಕಾಡುತ್ತೆ. ಚಿಕ್ಕ ವಯಸ್ಸಲ್ಲಿ ಏನಪ್ಪಾ ಅಂದ್ರೆ ಬೆಳವಣಿಗೆಯಲ್ಲಿ ಏನಾದ್ರು ದೋಷ ಇದ್ರೆ ಮೂಳೆ ಬೆಳವಣಿಗೆದು ಯಾವುದೇ ರೀತಿಯಾದ ನಡೆಯುವಾಗ ಮಕ್ಕಳಲ್ಲಿ ನಡೆಯುವಾಗ ಏನಾದ್ರು ತೊಂದರೆ ಇರೋದು, ಇಲ್ಲ ವಯಸ್ಕರಿಗೆ ಮಂಡಿ ನೋವು, ಬೆನ್ನು ನೋವು, ಮೂಳೆ ಸೌದಿರೋ ಲಕ್ಷಣಗಳು. ಸೊ ಎಲ್ಲಾ ಏಜ್ ಗ್ರೂಪಿನ ಪೇಷಂಟ್ಸ್ಗಳು ನಮ್ಮಲ್ಲಿ ಬರ್ತಾರೆ. ಸೊ ಅವರಿಗೆ ಯಾವ ರೀತಿಯ ತೊಂದರೆ ಇದೆ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಬೇಕಾಗತ್ತೆ ಅನ್ನೋದು ಈಚ್ ಪೇಷಂಟ್ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ನಮ್ಮಲ್ಲಿ ಜಾಸ್ತಿ ಜನ ವಯಸ್ಸಾದವರು ಮೂಳೆ ಸೌದಿರೋದ್ರಿಂದ ಮಂಡಿ ನೋವು, ಬೆನ್ನು ನೋವಿಗೆ ಜಾಸ್ತಿ ಜನ ಬರ್ತಾರೆ. ಸೊ ಈಗ ಮಂಡಿ ನೋವು ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಈಗ ಮಂಡಿ ನೋವು ಜಾಸ್ತಿ. ಯಾಕೆ ಅಂತಂದ್ರೆ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ನಾವು ಕೆಳಗಡೆ ಕೂತು ಊಟ ಮಾಡೋದು ಜಾಸ್ತಿ, ಪೂಜೆ ಮಾಡ್ಬೇಕಾದ್ರೂ ಕೆಳಗಡೆ ಕೂರೋದು ಜಾಸ್ತಿ. ಸೊ ಇದರಿಂದ ಮಂಡಿಯ ನೋವುಗಳು ನಮಗೆ ಜಾಸ್ತಿ ಬೇಗ ಆಗುತ್ತೆ ಕಂಪೇರ್ ಟು ಅದರ್ ಕಂಟ್ರೀಸ್. ಸೊ ಮೂಳೆ ನೋವನ್ನ ಪ್ರಿವೆಂಟ್ ಹೆಂಗ್ ಮಾಡೋದು, ಕೆಳಗಡೆ ಕೂರದೇ ಇರೋದು, ಅನವಶ್ಯವಾಗಿ ಬಗ್ಗೋದು, ಭಾರ ಎತ್ತೋದು, ಇದನ್ನ ಅವಾಯ್ಡ್ ಮಾಡಿದ್ರೆ ಮೂಳೆದು ಸವಿಯುವಿಕೆ ಕಮ್ಮಿ ಆಗುತ್ತೆ. ಸೊ ಈಗ ಬಂದಿರೋರಿಗೆ ಏನ್ ಮಾಡ್ಬೇಕು? ಸೊ ಈಗ ಮೂಳೆ ನೋವಿದ್ದವರಿಗೆ ಈಗ ನಮ್ಮದಲ್ಲಿ ಅದನ್ನ 4 ಹಂತವಾಗಿ ಬೇರೆ ಮಾಡ್ತೀವಿ. ಸ್ಟೇಜ್ 1 to 4 ಅಂತ ಹೇಳ್ತೀವಿ ಆಲ್ ಬ್ಲಾಕ್ ಕ್ಲಾಸಿಫಿಕೇಶನ್ ಅಲ್ಲಿ. ಸೊ 0, 1, 2 ಅಲ್ಲಿ ಇರೋರಿಗೆ ನಾವು PRP ಥೆರಪಿ ಅಂತೇಳಿ ಕೊಡ್ತೀವಿ. ಸೊ PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅವರ ಓನ್ ರಕ್ತದಿಂದನೇ ತೆಗೆದು ಅದರಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಪ್ರೋಟೀನ್ಸ್ ನ ತಕ್ಕೊಂಡು ಅದನ್ನ ವಾಪಸ್ ಆ ಕೀಲುಗಳಲ್ಲೇ ಕೊಡೋದು. ಸೊ ಇದರಿಂದ ಅಲ್ಲಿ ರೀಜನರೇಟಿವ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಸೌದಿರುತ್ತೆ ಅದು ವಾಪಸ್ ಹುಟ್ಕೊಳ್ಳುತ್ತೆ. ಸೊ ಹಾಗೆಯೂ ಮತ್ತೆ ಸೌಯುವಿಕೆಯನ್ನು ಅದು ನಿಲ್ಲಿಸುತ್ತೆ. ಸೊ ಇನ್ನು ಗ್ರೇಡ್ 3, ಗ್ರೇಡ್ 4 ಅನ್ನೋದೇನಾದ್ರು ಆಗಿದ್ರೆ ಅವಕ್ಕೆ ಈ ಇಂಜೆಕ್ಷನ್ ಇಂದ ಅಷ್ಟು ಉಪಯೋಗಕಾರಿ ಇಲ್ಲ. ಇದಕ್ಕೆ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳಿ ನಾವು ಮಾಡ್ತೀವಿ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿ, ಅಂದ್ರೆ ಸೌದಿರೋ ಪಾರ್ಟ್ ಅನ್ನ ತೆಗೆದ್ಬಿಟ್ಟು ಅಲ್ಲಿ ನಾವು ನೀ ರಿಪ್ಲೇಸ್ ಮಾಡ್ಬಿಟ್ಟು ಹಾಕ್ತೀವಿ. ಸೊ ನಮ್ಮಲ್ಲಿ ರಿಪ್ಲೇಸ್ಮೆಂಟ್ ಸರ್ಜರೀಸ್ ನಡೀತಿದೆ. ಅದಕ್ಕೆ ಥ್ಯಾಂಕ್ಸ್ ಟು ಅವರ್ ಯೋಗಣ್ಣ ಸರ್ ನಮಗೆ ಮಾಡ್ಯುಲರ್ OT ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದರಿಂದ ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗಿದೆ, ಹಾಗೂ ಮಾಡಲು ಅತ್ಯಾಧುನಿಕ ಸಲಕರಣೆಗಳಿದೆ ನಮ್ಮ ಹತ್ರ. ಸೊ ಮಾಡಿದ ನೆಕ್ಸ್ಟ್ ಡೇ ಇಂದಾನೆ ನಾವು ಪೇಷಂಟ್ಗಳನ್ನ ನಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್, ಈಗ ಹೇಳಿದ್ರಿ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಈ ತರ ಕೀಲುಗಳ ಬಗ್ಗೆ ಸಮಸ್ಯೆಗಳು ಕಾಡ್ತಾ ಇದೆ ಅಂತೇಳಿ. ಇದು ಯಾವ ಹಂತದ ಮಕ್ಕಳಿಂದ ಕೂಡ ಕಾಣುತ್ತೆ? ಅಂದ್ರೆ ನೀವು ಹೇಳಿದ್ರೆ ಕೆಲವರಿಗೆ ಸಣ್ಣ ಹುಟ್ಟುವಾಗ ಕೆಲವು ದೋಷಗಳಿದ್ರೆ ಈ ರೀತಿ ಮೂಳೆಯ ಸಮಸ್ಯೆಗಳು ಬರುತ್ತೆ ಅಂತೇಳಿ. ಯಾವ ಯಾವ ತರದ ಮೂಳೆಯ ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತಾ ಇದೆ ಸಾಮಾನ್ಯವಾಗಿ ಜನರಲ್ಲಿ? ಈಗ ಚಿಕ್ಕ ಮಕ್ಕಳಲ್ಲಿ ಅಂತಂದ್ರೆ ಹಿಪ್ ಡಿಸ್ಲೊಕೇಟ್ ಅಂತೀವಿ, DDH ಅಂತೇಳಿ. ಅದು ಆಗಿದ್ರೆ ಮೂಳೆ ಜರುಗಿರುತ್ತೆ ಅದರ ಪೊಸಿಷನ್ ಇಂದ. ಸೊ ಅದೀಗ ಅದು ಯಾವ ಏಜ್ ಗ್ರೂಪ್ ಅಲ್ಲಿ ಇದೆ, ಯಾವ ಪ್ರೆಸೆಂಟೇಷನ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಇದ್ರೆ ನಾವು ಅದನ್ನೇ ಎಳೆದು ಕೂರಿಸ್ಬಿಟ್ಟು ಅಲ್ಲೇ ನಾವು ಪಟ್ಟಿ ಹಾಕ್ತೀವಿ. ಸೊ ಅದರಿಂದ ಸರಿ ಹೋಗುತ್ತೆ. ಕೆಲವು ಅದನ್ನ ಬಿಟ್ಟು ವಯಸ್ಸಾದಂಗೆ ಏನಾರು ಆಗಿದ್ರೆ ಒಂದು 3-4 ವರ್ಷದ ಮೇಲಾಗಿದ್ರೆ ನಾವು ಅದಕ್ಕೆ ಆಪರೇಷನ್ ಮಾಡ್ಬೇಕಾಗತ್ತೆ ಕೆಲವೊಬ್ಬರಿಗೆ. ಮತ್ತೆ ನಮ್ಮ ಇಂಡಿಯಾದಲ್ಲಿ ನ್ಯೂಟ್ರಿಷನಲ್ ಕಮ್ಮಿ ಇರೋದ್ರಿಂದ ಮಾಲ್ನ್ಯೂಟ್ರಿಷನ್ ಜಾಸ್ತಿ. ಸೊ ವಿಟಮಿನ್ ಡಿ, ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ರಿಕೆಟ್ಸ್ ಅಂತೇಳಿ ಆಗತ್ತೆ. ಅದು ಎಲ್ಲ ಬಹಳ ಜನ ಕೇಳಿರ್ತೀರಿ. ಸೊ ಅವಾಗ ಕಾಲುಗಳು ಬೆಂಡ್ ಆಗಿರ್ತವೆ. ಸೊ ಈ ತರ ಮಕ್ಕಳುಗಳಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಡೋದ್ರಿಂದ ಕಮ್ಮಿ ಆಗುತ್ತೆ. ಮತ್ತೀಗ ಬೇಸಿಗೆ ಕಾಲ ಇರೋದ್ರಿಂದ ಆಡೋದು ಬೀಳೋದು ಎಲ್ಲ ಸಹಜ. ಸೊ ಅವರಿಗೆ ಸಿಮೆಂಟ್ ಪಟ್ಟಿ, POP ಪ್ಲಾಸ್ಟರ್ ಥೆರಪಿ ಮಾಡೋದಾಗ್ಲಿ, ಇಲ್ಲ ಚಿಕ್ಕ ಪುಟ್ಟ ಕೇವರ್ಗಳು, ತಂತಿಗಳನ್ನ ಸೇರಿಸಿ ಕೂಡ್ಸೋದಾಗ್ಲಿ, ಈ ರೀತಿ ಮಾಡ್ತೀವಿ ನಾವು. ಸರ್, ಇನ್ನೊಂದು ಸಮಸ್ಯೆಗಳಂತಂದ್ರೆ ಮಗು ಹುಟ್ಟುತ್ತಾಳೆ ಕ್ಲಬ್ ಫೂಟೆಡ್ ಆಗಿ ಬರುತ್ತೆ. ಇದು ಸಮಸ್ಯೆಗಳು ಹೇಗೆ ನೀವು ಪರಿಹರಿಸ್ತೀರಿ ಸರ್? ಇದು ಹೇಗೆ ಅಂತಂದ್ರೆ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ನೀರ್ ಕಮ್ಮಿ ಇದ್ರೆ, ಇಲ್ಲ ಜೆನೆಟಿಕ್ಸ್ ಅಲ್ಲಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಾದ್ರು ಇದ್ರೆ ಕ್ಲಬ್ ಫುಟ್ ಅಂತೀವಿ. ಅಂದ್ರೆ 2 ಕಾಲುಗಳು ಸೊಟ್ಟವಾಗಿ ಇರೋದು, ಒಳಗಡೆ ಇರೋ ತರ ಇರುತ್ತೆ. ಸೊ ಇದಕ್ಕೆ ಏನಂದ್ರೆ ಪಾನ್ಸೆಟ್ಟಿ ಟೆಕ್ನಿಕ್ ಇದೆ ನಮ್ಮಲ್ಲಿ. ಪಾನ್ಸೆಟ್ಟಿ ಟೆಕ್ನಿಕ್ ಅಲ್ಲಿ ನಾವು ಪ್ರತಿ ವಾರ ಅವರಿಗೆ ಸಿಮೆಂಟ್ ಪಟ್ಟಿ ಹಾಕಿ ನಿಧಾನಾಗಿ ಕರೆಕ್ಷನ್ ಮಾಡ್ತಾ ಬರ್ತೀವಿ. ಕಾಲು ಹೀಗಿರೋದನ್ನ ಪ್ರತಿ ವಾರನೂ ಸಿಮೆಂಟ್ ಪಟ್ಟಿ ಹಾಕಿ ಸರಿ ಮಾಡಿ ನಾರ್ಮಲ್ ಪೊಸಿಷನ್ ತರ್ತೀವಿ. ಯೂಶುವಲಿ 6ರಿಂದ 8 ಪಟ್ಟಿಗಳಲ್ಲಿ ಯೂಶುವಲ್ ಆಗಿ ಕರೆಕ್ಟ್ ಆಗುತ್ತೆ. ಕೆಲವೊಬ್ಬರಲ್ಲಿ ಚಿಕ್ಕದಾಗಿ ಮೈನರ್ ಸರ್ಜರಿ ಕೂಡ ಬೇಕಾಗುತ್ತೆ, ಅದು 2-3 ತಿಂಗಳಾದ್ಮೇಲೆ ಇರುತ್ತೆ. ಮತ್ತೆ ಇಂಥ ಮಕ್ಕಳುಗಳ ಅಪ್ ಟು 5 years ತನಕ ನಮ್ಮ ಹತ್ರ ಫಾಲೋ ಅಪ್ ಬಂದ್ರೆ ಅವರು ಗುಣಮುಖರಾಗಿ ಮಾಮೂಲಿ ಮನುಷ್ಯರಾಗಿ ನಡೀತಾರೆ. ಸರ್, ಈಗ ಹೇಳಿದ್ರೆ ಕ್ಲಬ್ ಫುಟ್ ಅನ್ನು ನಾವು ಟ್ರೀಟ್ ಮಾಡಬಹುದು ಅಂತ ಹೇಳಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ತಂದೆ ತಾಯಿಯರಿಗೆ ಮಗು ಈ ತರ ಕ್ಲಬ್ ಫುಟೆಡ್ ಆಗಿದೆ ಅಂತ ಹೇಳೋತ್ತಿಗೆ ಅವರೊಂದು ಹಿಂಜರಿಕೆ ಇರುತ್ತೆ. ಅಂದ್ರೆ ನಮ್ಮ ಮಗು ಈ ತರ ಆಯ್ತು, ಬೇರೆ ನೋಡಿದ ತಕ್ಷಣ ಆಡ್ಕೋತಾರೆ, ಇದು ಸರಿ ಆಗುತ್ತೋ ಇಲ್ವೋ ಅಂತ ಹೇಳುವಂತ ಒಂದು ಹಿಂಜರಿಕೆಯಿಂದ ಕೆಲವರನ್ನ ಹಾಗೆ ಬಿಟ್ಬಿಡ್ತಾರೆ. ಅಂದ್ರೆ ಎಷ್ಟು ದಿನಗಳಲ್ಲಿ ನೀವು ಇದನ್ನ ಸರಿ ಮಾಡ್ತೀರಿ? ಹೇಗೆ ಅವ್ರು ನಿಮ್ಮನ್ನ ಸಂಪರ್ಕಿಸಬೇಕು ಸರ್?
ಇದರಲ್ಲಿ ಹಲವಾರು ವಿಧ ಇದೆ ಕ್ಲಬ್ ಫುಟ್ ಅಲ್ಲಿ. ನ್ಯಾಚುರಲ್ ಆಗಿ ಆಗಿರೋದು ಅಥವಾ ಜೆನೆಟಿಕ್ ಬೇಸ್ಡ್ ಅಲ್ಲಿ ಇರೋದು, ಇಲ್ಲ ಬೇರೆ ರೋಗಗಳಿಂದ ಅದಾಗಿದೆಯಾ ಅಂತೇಳಿ ನೋಡ್ಬೇಕಿರುತ್ತೆ. ನ್ಯಾಚುರಲ್ ಆಗಿ ಮಗುದು ತೊಂದರೆಗಳಿಂದ, ಬೆಳವಣಿಗೆ ತೊಂದರೆಯಲ್ಲಿ ಅಥವಾ ಹೊಟ್ಟೆಲಿದ್ದ ತೊಂದರೆಯಲ್ಲಿ ಇತ್ತು ಅಂತಂದ್ರೆ ಅದು 100% ಟ್ರೀಟೇಬಲ್. ಅದು ನಮ್ಮ ಹತ್ರ ಬಂದ್ರೆ 6 ರಿಂದ 8 ಪಟ್ಟಿಗಳಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಹೋಗುತ್ತೆ. ಕೆಲವು ಮಕ್ಕಳುಗಳಲ್ಲಿ ಮಾತ್ರ ಮೈನರ್ ಆಗಿ ಸರ್ಜರಿ ಬೇಕಾಗುತ್ತೆ. ಇನ್ನು ಬಾಕಿಯವರಿಗೆ ಬೆನ್ನಿನ ನರದೋಷ ಇದ್ದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಮಸಲ್ಸ್ ಏನಾದ್ರು ಪ್ರಾಬ್ಲಮ್ಸ್ ಇಂದ ಆಗಿತ್ತು ಅಂತಂದ್ರೆ ಅದನ್ನ ಸೈಮಲ್ಟೇನಿಯಸ್ ಆಗಿ ಟ್ರೀಟ್ ಮಾಡಿಕೊಂಡು ನಾವು ಪಟ್ಟಿಗಳನ್ನ ಹಾಕ್ತಿವಿ. ಸೊ ಅದರಲ್ಲಿ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಇದರಲ್ಲಿ ಯಾರು ಹೆದರದ ಅವಶ್ಯಕತೆ ಇಲ್ಲ, ಎಲ್ಲ ಟ್ರೀಟೇಬಲ್ ಡಿಸೀಸಸ್ ಇದೆ ಇದು. ಸರ್, ಹಾಗೆ ಇದು ಚಿಕ್ಕ ಮಕ್ಕಳಲ್ಲಿ ಹೇಗಾಯ್ತು ಅಂದ್ರೆ, ಇನ್ನು ಬೆಳೀತಾ ಇರುವಂತ ಮಕ್ಕಳಲ್ಲಿ ಹೇಗಾಗುತ್ತೆ ಅಂತಂದ್ರೆ ಕೆಲವು ಅಂಗಗಳು ಅಥವಾ ಈ ಕೈ ಅಥವಾ ಕಾಲು ಅಲ್ಲಿ ಒಂದು ಗ್ರೋತ್ ಕಮ್ಮಿ ಆಗುತ್ತೆ. ಈಗ ನಾವು ಪೋಲಿಯೋ ಟೈಪ್ ಅಲ್ಲಿ ಆ ತರ ಒಂದು ಗ್ರೋತ್ ಆಗುತ್ತೆ, ಕಾಲು ಸಣ್ಣ ಆಗುವಂಥದ್ದು ಈ ತರದ್ದು ಕೂಡ ಆಗುತ್ತೆ. ಇದಕ್ಕೆ ಹೇಗೆ ಪರಿಹಾರ ಕೊಡ್ಬೋದು ಸರ್? ನಮ್ದ್ರಲ್ಲಿ ಬ್ಲೌನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಇನ್ನು ಹೇಳ್ದಂಗೆ ರಿಕೆಟ್ಸ್ ಇದೆ, ಸ್ಕರ್ವಿ ಇದೆ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಕಾಯಿಲೆಗಳು, ಈ ರೀತಿಯ ಯಾವ್ದಾದ್ರು ಕಾಯಿಲೆ ಇದ್ರೆ ಮೂಳೆ ಬೆಳವಣಿಗೆಯಲ್ಲೂ ಡಿಫ್ರೆನ್ಸಸ್ ಕಾಣಿಸುತ್ತೆ. ಅದರಲ್ಲಿ ಸೊಟ್ಟುವಾಗೋದು, ಇಲ್ಲ ಬೆಳವಣಿಗೆ ಪೂರ ಆಗದೆ ಇರೋದು, ಒಂದು ಕಾಲು ದೊಡ್ಡದಿರೋದು, ಇನ್ನೊಂದು ಕಾಲು ಚಿಕ್ಕದಿರೋದು, ಈ ರೀತಿ ಸಮಸ್ಯೆಗಳಿರುತ್ತೆ. ಅದಕ್ಕೆ ನಾವು ಯಾವ ಸಮಸ್ಯೆ ಇದೆ, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಬೇಸ್ಡ್ ಆನ್ ದ ಪೇಷಂಟ್ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಸೊ ಈಗಿನ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು ಹಾಗೂ ನಮ್ಮ ಸುಯೋಗದಲ್ಲಿ ಎಲ್ಲ ಅಡ್ವಾನ್ಸ್ಡ್ ಲ್ಯಾಬ್ ಮತ್ತೆ ಫೆಸಿಲಿಟೀಸ್ ಇರೋದ್ರಿಂದ ಯಾವುದೇ ಒಂದು ಕಾಯಿಲೆಗಳಿದ್ದರೂ ಅದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿಬಿಟ್ಟು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಸೆಕೆಂಡ್ ಲೆವೆಲ್ ಅಂದ್ರೆ ಒಂದು ಬೆಳೆಯುವ ಮಕ್ಕಳಾಯ್ತು, ವಯಸ್ಕರಲ್ಲಿ ಯಾವ ತರದ ಸಮಸ್ಯೆಗಳು ಕಾಣುತ್ತಾ ಬರುತ್ತೆ ಸರ್? ವಯಸ್ಸಿಕರಂದ್ರೆ ಮೇನ್ಲಿ ಈಗ ಜಾಸ್ತಿ ಜನ ಸ್ಪೋರ್ಟ್ಸ್ ಎಲ್ಲ ಇರೋದು ಮತ್ತೆ ಹಾಗೂ ಬೈಕ್ಗಳು ಫಾಸ್ಟ್ ಆಗಿ ಓಡಿಸೋದು, ಇದರಿಂದ ಏನಾಗುತ್ತೆ ಸ್ಪೋರ್ಟ್ಸ್ ಇಂಜುರಿಗಳು ಜಾಸ್ತಿ ಇರುತ್ತೆ. ಅಂದ್ರೆ ಮಂಡಿದು ಲಿಗಮೆಂಟ್ಸ್ ಇರೋದು, ಆಂಕಲ್ದು ಲಿಗಮೆಂಟ್ಸ್. ಈಗ ಮೊನ್ನೆ ನೋಡಿದಾಗೆ ನಮ್ದು ಸೆಮಿಫೈನಲ್ಸ್ ಟೆನ್ನಿಸ್ ಅಲ್ಲೂ ಕೂಡ ಆಂಕಲ್ ಇಂಜುರಿ ಆಗಿ ರಿಟರ್ನ್. ಸೊ ಈ ರೀತಿ ಇಂಜುರೀಸ್ಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಅದಕ್ಕೆ ನಮ್ಮಲ್ಲಿ ಅಡ್ವಾನ್ಸ್ಡ್ MRI, CT ಸ್ಕ್ಯಾನ್ಸ್ ಎಲ್ಲ ರೀತಿಯ ಸೌಲಭ್ಯಗಳಿದೆ. ಸೊ ಅದರಲ್ಲಿ ಯಾವ ಲಿಗಮೆಂಟ್ ಏಟ್ ಆಗಿದೆ, ಯಾವ ರೀತಿದಿದೆ, ಅದಕ್ಕೆ ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಮಾಡ್ತೀವಿ. ಮೇನ್ಲಿ ಈಗ ಸ್ಪೋರ್ಟ್ಸ್ ಪೀಪಲ್ಗಳಿಗೆ ACL ಅಥವಾ ಮೆನಿಸ್ಕಸ್ ಅಂದ್ರೆ ಮಂಡಿಯಲ್ಲಿರೋ ಲಿಗಮೆಂಟು ಮತ್ತೆ ಡಿಸ್ಕ್ ಮೆನಿಸ್ಕಸ್ ಅಂತ ಏನ್ ಹೇಳ್ತೀವಿ ಅದ್ರದ್ದು ಇಂಜುರೀಸ್ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಆರ್ಥೋಸ್ಕೋಪಿಕ್ ರೀಕನ್ಸ್ಟ್ರಕ್ಷನ್ ಹಾಗೂ ಮೆನಿಸ್ಕಸ್ಗೆ ರಿಪೇರ್ ಆರ್ ಬ್ಯಾಲೆನ್ಸ್ ಮೆನಿಸೆಕ್ಟಮಿ ಅಂತೇಳಿ ನಾವು ಮಾಡ್ತೀವಿ. ಹಾಗೆ ಮತ್ತೆ ಇನ್ನು ಆಕ್ಸಿಡೆಂಟ್ ಕೇಸಸ್ಗಳೇ ಇರುತ್ತೆ. ಅವರು ಈಗ ಬಹಳ ಬಂದಿರ್ತಾರೆ, ಕೈ ಕಾಲು ಮೂಳೆಗಳು ಮುರಿದಿರ್ತವೆ, ಇಲ್ಲ ಚರ್ಮ ಕಿತ್ತೋಗಿರುತ್ತೆ, ಬಿದ್ದಿರೋದು, ಅದಕ್ಕೆ ಅದ್ರ ತಕ್ಕಂತೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್, ಈಗ ನಾವು ಬೇರೆ ಕಾಯಿಲೆಗಳಾದ್ರೆ ಈಗ ಶುಗರ್ ಆಗಲಿ, BP ಆಗಲಿ, ಈ ತರದ ಕಾಯಿಲೆಗಳಿಗೆ ನಾವೊಂದು ರೆಗ್ಯುಲರ್ ಚೆಕಪ್ ಅಂತ ಮಾಡಿಸ್ತಾ ಇರ್ತೀವಿ. ಹೆಲ್ತ್ ಕಂಡೀಷನ್ ಹೇಗಿದೆ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತೇಳಿ. ಈ ಮೂಳೆ ಮತ್ತು ಕೀಲುಗಳು ಇದರ ಬಗ್ಗೆ ಏನಾದ್ರು ನಾವು ವರ್ಷಂಪ್ರತಿ ಏನಾದ್ರು ಈ ತರ ಟ್ರೀಟ್ಮೆಂಟ್ ಅಥವಾ ಏನಾದ್ರು ಚೆಕಪ್ಗಳು ಇದೆಯಾ, ಮಾಡಿಸ್ಕೋಬೇಕಾ? ಇದೆ. ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಪಿನಿಯಾ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗಿದ್ದಂಗೆ ನಮ್ಮಲ್ಲಿ ಮೆಟಬಾಲಿಸಮ್ ರೇಟ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಮ್ಮಲ್ಲಿ ತಿನ್ನೋದು ಆಹಾರಗಳು ಕಮ್ಮಿ, ಅದರಲ್ಲಿ ನ್ಯೂಟ್ರಿಷನ್ ಕಮ್ಮಿ ಇರೋದ್ರಿಂದ ನಮಗೆ ಕರೆಕ್ಟ್ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ನ್ಯೂಟ್ರಿಷನ್ ಸಿಗದೆ ಇರೋದ್ರಿಂದ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಇದಕ್ಕೆ ನಾವು ಬೋನ್ ಡೆನ್ಸಿಟಿ ಅಂತೇಳಿ ಟೆಸ್ಟ್ ಮಾಡ್ತೀವಿ. ಬೋನ್ ಡೆನ್ಸಿಟಿ ನಮ್ಮಲ್ಲಿ ಮಾಡಿದಾಗ ಅದ್ರದ್ದು ನಮ್ಮ ಬೋನ್ ಡೆನ್ಸಿಟಿ ಎಷ್ಟಿದೆ, ನಾರ್ಮಲ್ ಇರೋರಿಗೆ ಇದೆಯಾ, ಮೈಲ್ಡ್ ಇದೆಯಾ, ಮಾಡರೇಟ್ ಇದೆಯಾ, ಸಿವಿಯರ್ ಡಿಫಿಷಿಯನ್ಸಿ ಇದೆಯಾ ಅಂತ ನೋಡ್ಬಿಟ್ಟು ಅದ್ರ ಪ್ರಕಾರ ನಾವು ಸಪ್ಲಿಮೆಂಟೇಷನ್ ಕೊಟ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಸೊ ಈಗ ವಯಸ್ಸಾದವರಿಗೆ ಮೇನ್ಲಿ ಮೂಳೆ ಸವಿಯೋದು, ವೀಕ್ ಆಗೋದು ಇರೋದ್ರಿಂದ ಸಣ್ಣ ಚೇರಿಂದ ಮಂಚದಿಂದ ಬಿದ್ದರೂ ಕೂಡ ಕೈ ಮುರಿದೋಗುತ್ತೆ, ತೊಡೆ ಮುರಿದೋಗುತ್ತೆ. ಸೊ ಇದೆಲ್ಲ ಅದನ್ನ ಮೂಳೆಗಳು ವೀಕ್ ಆಗಿರೋದು ಅಂದ್ರೆ ಆಸ್ಟಿಯೋಪೊರೋಸಿಸ್ ನ ಲಕ್ಷಣಗಳು. ಸೊ ಇದಕ್ಕೆ ನಾವು ಬರೀ ಆ ಮೂಳೆ ಜೋಡಿಸೋದಲ್ದೇನೆ ಆ ಮೂಳೆನ ಮತ್ತೆ ಮೊದಲಿನ ತರ ಸ್ಟ್ರಾಂಗ್ ಮಾಡೋದಕ್ಕೂ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸರ್, ಈಗ ಮೂಳೆ ಮತ್ತು ಕೀಲುಗಳ ಒಂದು ಸಮಸ್ಯೆ ಬಂತು ಅಂದ್ರೆ ಅದು ದೊಡ್ಡ ಸಮಸ್ಯೆ ಇರುತ್ತೆ. ಯಾಕಂದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅದು ನಮ್ಮ ಜೀವಕ್ಕೆ ಅಪಾಯ ತರುವಂತದ್ದು ಇರುತ್ತೆ. ಹಾಗಾಗಿ ಯಾವ ಹಂತದಲ್ಲಿ ಇವರು ಈ ಆಸ್ಪತ್ರೆಗಳನ್ನ ಭೇಟಿ ಕೊಡ್ಬೇಕು ಅಥವಾ ಹೇಗೆ ಅವ್ರಿಗೆ ಒಂದು ಸಿಂಪ್ಟಮ್ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಹೇಗೆ ಅವರು ಅದನ್ನ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು? ಈಗ ಏನಾಗುತ್ತೆ ಅಂದ್ರೆ ಹಳ್ಳಿಯರು ಪಾಪ ದೂರದಲ್ಲಿ ಇದ್ದವರಿಗೆ ಸಡನ್ ಆಗಿ ಮೆಡಿಕಲ್ ಫೆಸಿಲಿಟಿ ಸಿಗದೆ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲಿರೋ ಯಾವ್ದಾದ್ರು ಡಾಕ್ಟರ್ಸ್ ಕಟ್ಸೋರ ಹತ್ರ ಎಲ್ಲ ತೋರಿಸ್ತಾರೆ ಫಸ್ಟ್. ಸೊ ಅಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಬಟ್ ನಮ್ಮದು ಏನಂತಂದ್ರೆ ಆ ರೀತಿ ಟ್ರೀಟ್ಮೆಂಟ್ ಅವರು ಏನು ಕಾಯಿಲೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ, ಏನು ಲಕ್ಷಣಗಳಿದೆ ಅದಕ್ಕೆ ಟ್ರೀಟ್ಮೆಂಟ್ಗಳನ್ನ ಕೊಟ್ಟಿರ್ತಾರೆ ಅವರು. ನಮ್ಮಲ್ಲಿ ಏನಾಗುತ್ತೆ ಇಲ್ಲೇ ಪ್ರಿಲಿಮಿನರಿ ಸ್ಟೇಜಸ್ ಅಂದ್ರೆ ಈಗ ನೋವಾಗಿದೆ, ಇಲ್ಲ ಬಿದ್ದು ಉಳುಕಿರುತ್ತೆ, ಇಲ್ಲ ಮುರಿದಿರೋ ತರ ಲಕ್ಷಣಗಳಿದೆ, ಆ ರೀತಿ ಯಾವ್ದಾದ್ರು ಇತ್ತಂದ್ರೆ ಮೊದಲಿಗೆ ನಾವು ಮೆಡಿಕಲ್ ಫೆಸಿಲಿಟೀಸಿಗೆ ಬಂದ್ರೆ ನಾವು ಮುಂಚೆನೆ ಅದನ್ನ ಏನಿದೆ ಕಾರಣ ಏನಿದೆ ಈಗ ಆಗಕ್ಕೆ ಅದಕ್ಕೆ ನಾವು ಚಿಕಿತ್ಸೆ ಕೊಟ್ಟು ಗುಣಪಡಿಸ್ತೀವಿ. ಹಾಗೆ ಇಲ್ಲಿ ಈಗ ಹೇಗಂತಂದ್ರೆ ಮೊದಲಾಗಿದ್ರೆ ಒಂದಷ್ಟು POP ಹಾಕೋದಾಗ್ಲಿ ಅಥವಾ ಅವನಿಗೆ ಸಪೋರ್ಟ್ ಕೊಟ್ಟು ಒಂದಷ್ಟು ತಿಂಗಳವರೆಗೆ ಅದನ್ನ ವೇಟ್ ಮಾಡ್ಬೇಕು ಅಂತಿದೆ. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಅಥವಾ ಬೇಗ ರಿಕವರ್ ಆಗುವಾಗ ಏನಾದ್ರು
ಹೌದು. ಮೊದಲು ಹೇಗಿತ್ತು ಅಂತಂದ್ರೆ ನಮ್ಮಲ್ಲಿ ಈಗ ಮೆಡಿಕಲ್ ಫೆಸಿಲಿಟಿ ಟೆಕ್ನಾಲಜೀಸ್ ಅಷ್ಟು ಇಂಪ್ರೂವ್ ಇಲ್ಲದೆ ಇರೋದ್ರಿಂದ ಯಾರು ಆಪರೇಷನ್ ಮಾಡೋದಕ್ಕೂ ಹೆದರ್ತಿದ್ರು, ಮಾಡಿಸ್ಕೊಳ್ಳೋರು ಹೆದರ್ಕೋತಿದ್ರು. ಈಗಿನ ನಮ್ಮ ಟೆಕ್ನಾಲಜೀಸ್ ಇಂಪ್ರೂವ್ ಆಗಿರೋದ್ರಿಂದ ನಾವು ಬಂದಿದ್ದ ದಿವಸನೇ ಕೂಡ ಅವರನ್ನ ನಾವು ನೋಡ್ಬಿಟ್ಟು ಆಪರೇಷನ್ ಮಾಡ್ಬೋದು. ಹಾಗೆ ಆಪರೇಷನ್ ಮಾಡಿದ ನೆಕ್ಸ್ಟ್ ಡೇ ಇಂದನೇ ಅವರು ವಾಪಸ್ಸು ನಡೆಯೋದು, ಕೈನ ಉಪಯೋಗಿಸ್ಕೊಳ್ಳೋದು ಮಾಡ್ಬೋದು. ಸೊ ಮೊದಲು ಆಗಿದ್ರೆ POP ಸಿಮೆಂಟ್ ಹಾಕಿದ್ರೆ 1-2 ತಿಂಗಳ ಕಾಲ ಅದನ್ನ ಹಾಕೊಂಡೇ ಇರಬೇಕಿತ್ತು, ಅವರು ಬೆಡ್ ಮೇಲೆ ಇರಬೇಕಿತ್ತು. ಈಗಿನ ನಮ್ಮ ಪಾಲಿಸೀಸು ಮತ್ತೆ ನಮ್ದು ಏನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ ಅದು ಚೇಂಜ್ ಆಗಿದೆ. ಈಗ ಯಾರನ್ನು ಬೆಡ್ ರಿಟರ್ನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಆಕ್ಟಿವ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ನಾವು ಏನಂತಂದ್ರೆ ನಾವು ಮಿನಿಮಲಿ ಇನ್ವೆಸಿವ್ ಸರ್ಜರೀಸ್ ಅಂತ ಹೇಳಿ ಬಂದಿದೆ. ಅಂದ್ರೆ ಏನು, ಮೊದಲೆಲ್ಲ ಆಗಿದ್ರೆ ಏನೇ ಆದ್ರೂ ಉದ್ದುದ್ದಕ್ಕೆ ಕುಯ್ದ್ಬಿಟ್ಟು ಮಾಡ್ತಾ ಇದ್ರು ಆಪರೇಷನ್ಸ್. ಈಗ ಮಿನಿಮಲಿ ಇನ್ವೆಸಿವ್ಲಿ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ಗಳು ಅಷ್ಟೇನೆ ತೆಗೆದು ಎಲ್ಲಿ ತೊಂದರೆ ಇದೆ ಅಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ಒಂದು 5-6 ಸ್ಟಿಚಸ್ ಅಲ್ಲೇ ಮುಗಿದೋಗುತ್ತೆ. ಸೊ ಹೀಗೆ ಮಾಡಿದ ಸರ್ಜರಿದು ರೇಟ್ಗಳು ಚೆನ್ನಾಗಿದೆ, ಫಂಕ್ಷನ್ ಚೆನ್ನಾಗಿದೆ, ಮತ್ತು ಪೇಷಂಟ್ಸ್ ನೆಕ್ಸ್ಟ್ ಡೇ ಇಂದನೇ ಅವ್ರವ್ರ ಕೆಲಸ ಮಾಡ್ತಾರೆ. ಸರ್, ಈಗ ಈ ಆಕ್ಸಿಡೆಂಟ್ ಆಗಲಿ ಅಥವಾ ಏನಾದರೂ ಬಿಲ್ಡಿಂಗ್ ಬಿದ್ದು ಅಥವಾ ಕಾಲ ಮೇಲೆ ಏನಾದರೂ ಮರ ಬಿದ್ದು ಈ ಥರದ ಒಂದು ಸಂದರ್ಭದಲ್ಲಿ ಬೋನ್ ಫುಲ್ ಕ್ರಶ್ ಆಗಿ ಹೋಗಿರುತ್ತೆ, ಆ ಥರದ ಹೇಗೆ ರಿಕವರ್ ಮಾಡ್ತೀವಿ? ಅದಕ್ಕೆ ನಾವು ಕ್ರಶ್ ಇಂಜುರಿ ಅಂತ ಹೇಳ್ತೀವಿ. ಸೊ ಈಗ ಮೂಳೆಗಳು ಕ್ರಶ್ ಆಗಿದ್ರೆ ನಾವು ಅದನ್ನ ಬ್ರಿಡ್ಜ್ ಏನಾದ್ರು ಒಂದು ಬ್ರಿಡ್ಜ್ ಪ್ಲೇಟಿಂಗು ಅಥವಾ ಏನಾದ್ರು ಎಕ್ಸ್ಫಿಕ್ಸ್ ಅಂತ ಹೇಳಿ ಹೇಳ್ತೀವಿ. ಆ ರೀತಿದು ಮಾಡ್ಬಿಟ್ಟು ನಾವು ಮೂಳೆಗಳನ್ನ ಸರಿ ಮಾಡ್ಬೋದು. ಆದ್ರೆ ಅದರಲ್ಲಿ ಯೋಚನೆ ಮಾಡುವಂಥದ್ದು ಏನಂತಂದ್ರೆ ಅವರಿಗೆ ರಕ್ತನಾಳ ಇದೆಯಾ, ನರಗಳು ಕ್ಲೀನ್ ಆಗಿದೆಯಾ, ಸೊ ಬ್ಲಡ್ ಸಪ್ಲೈ ಅಂತ ಏನ್ ಹೇಳ್ತೀವಿ ಅದಿದೆಯಾ. ಈಗ ಯಾಕೆಂದ್ರೆ ನಾವು ಮೂಳೆ ಉಳಿಸಿದ್ರು ಕೈದು ಜೀವ ಉಳಿಯುತ್ತಾ ಇಲ್ವಾ ಅನ್ನೋದು ತಿಳ್ಕೊಬೇಕಿರುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಡಾಪ್ಲರ್ ಆಂಜಿಯೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ. ಸೊ ಅದರಲ್ಲಿ ಮಾಡಿ ಜೀವ ಇದೆ, ಮೂಳೆದಷ್ಟೇ ಇದೆ ಅಂತಂತಂದ್ರೆ ಮೂಳೆನ ಮಾಡ್ಬಿಟ್ಟು ಅದು ಚರ್ಮ ಏನಿದೆ ಅದನ್ನ ನಾವು ವಾಪಸ್ಸು ಕೂಡಿಸ್ಬಿಟ್ಟು ಮಾಡ್ಕೊಡ್ತೀವಿ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಆರೋಗ್ಯ ಭಾಗ್ಯ. ಸೋಲು ಗೆಲುವು ಗ್ರೌಂಡಲ್ಲಿ ಡಿಸೈಡ್ ಆಗಲ್ಲ, ನಾವು ತಗೊಳ್ಳೋ ಕೋಚಿಂಗ್ ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ನಿಮ್ ಭವಿಷ್ಯ ಎಲ್ಲೂ ಇಲ್ಲ, ಈ ದಿನ ನೀವು ತಗೊಳ್ಳೋ ನಿರ್ಣಯದಲ್ಲಿದೆ. IITN ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್. IIT JEE ನಲ್ಲಿ ಟಾಪ್ 10ರೊಳಗೆ 100ರೊಳಗೆ 1000ದೊಳಗೆ ರ್ಯಾಂಕ್ಗಳೇ ಲಕ್ಷ್ಯವಾಗಿ IPL ಸೂಪರ್ 60 C120 ಪ್ರೋಗ್ರಾಂಗಳು. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ 360 ಡಿಗ್ರೀಸ್ ನಲ್ಲಿ ಅಧ್ಯಾಪಕರ ಪರಿವೀಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ. ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್. ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ. ನೀವು ಬಯಸುವ IIT JEE ರ್ಯಾಂಕ್ ಸಾಧಿಸಿ. IIT ಆಗಲಿ ಬೆಸ್ಟ್ ಕೋಚಿಂಗ್ ಬೆಂಚ್ ಮಾರ್ಕ್ ಶ್ರೀ ಚೈತನ್ಯ. SBRR ಮಹಾಜನ PU ಕಾಲೇಜ್ ಮೈಸೂರು. ಇಲ್ಲಿ 2022-23ನೇ ಸಾಲಿಗೆ ಮೊದಲ PUCಗೆ ಪ್ರವೇಶಾತಿಗಳು ಆರಂಭಗೊಂಡಿದೆ. ಕಾಮರ್ಸ್ ವಿತ್ ಪ್ರೊಫೆಷನಲ್ ಕೋರ್ಸಿಂಗ್ ಕೋಚಸ್, CA CPT, ಕಂಪನಿ ಸೆಕ್ರೆಟರಿಯೇಟ್ಸ್, CLAT, ಕಾಮರ್ಸ್ ವಿತ್ ಸರ್ಟಿಫಿಕೇಟ್ ಕೋರ್ಸಸ್, ಟ್ಯಾಲಿ, ಡಿಜಿಟಲ್ ಮಾರ್ಕೆಟಿಂಗ್, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ನಿಗದಿತ ಸೀಟುಗಳು ಲಭ್ಯವಿದ್ದು ಮೆರಿಟ್ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360629622. SBRR ಮಹಾಜನ PU ಕಾಲೇಜ್ ಮೈಸೂರು. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. SBRR ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಜಯಲಕ್ಷ್ಮೀಪುರಂ, ಮೈಸೂರು.
ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಯೋಜನೆಗೊಂಡು ನ್ಯಾಕ್ನಿಂದ ಎ ಮಾನ್ಯತೆ ಪಡೆದಿರುವ ವಿದ್ಯಾಸಂಸ್ಥೆ. ಶ್ರೇಷ್ಠತೆಯ ಸಾಮರ್ಥ್ಯವಿರುವ ಕಾಲೇಜು. 2022-23 ಶೈಕ್ಷಣಿಕ ವರ್ಷಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಿಯಮಾನುಸಾರ BA, BBA, BCA ಹಾಗೂ BBA ಹೋಟೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಹಾಗೂ ಏವಿಯೇಷನ್ ಮತ್ತು ಇಂಟರ್ನ್ಯಾಷನಲ್ ಟೂರಿಸಂ ಕೋರ್ಸ್ಗಳ ಜೊತೆಗೆ 30ಕ್ಕೂ ಅಧಿಕ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳಿಗೆ ಪ್ರವೇಶ ಆರಂಭಗೊಂಡಿದೆ. ಜೊತೆಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮತ್ತು ತರಬೇತಿ ನೀಡಲಾಗುವುದು. ಮಹಾಜನ ಕಾಲೇಜಿನಲ್ಲಿ ಶಿಕ್ಷಣದ ಜೊತೆಗೆ NCC, NSS, ಕ್ರೀಡೆ, ಸಾಂಸ್ಕೃತಿಕ, ಸಾರಂತ, ವಿದ್ಯಾರ್ಥಿ ಸಂಸತ್, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು, ಸುಸಜ್ಜಿತವಾದ ಗ್ರಂಥಾಲಯ, ಪ್ರಯೋಗಾಲಯ, ವಿಶಾಲವಾದ ಕ್ರೀಡಾಂಗಣ, ಮಲ್ಟಿ ಜಿಮ್, ಸುಸಜ್ಜಿತ ಸ್ಟುಡಿಯೋ, ಮೀಡಿಯಾ ಸೆಂಟರ್, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ದ್ವಿತೀಯ PUC ಪರೀಕ್ಷೆಯಲ್ಲಿ 95%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಶುಲ್ಕದಲ್ಲಿ ಸಂಪೂರ್ಣ ವಿನಾಯಿತಿ, ವಿಕಲಚೇತನ, ಸೇನೆಯಿಂದ ನಿವೃತ್ತಿ ಹೊಂದಿರುವವರ ಮಕ್ಕಳಿಗೆ ಕೋರ್ಸ್ ಶುಲ್ಕದಲ್ಲಿ 25% ವಿನಾಯಿತಿ, ಜೊತೆಗೆ ಕ್ರೀಡೆ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯ ಕೋರ್ಸ್ ಶುಲ್ಕದಲ್ಲಿ ವಿನಾಯಿತಿ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸಂಪರ್ಕಿಸಿರಿ SBRR ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಜಯಲಕ್ಷ್ಮೀಪುರಂ, ಮೈಸೂರು. ಶ್ರೇಷ್ಠತೆಯ ಸಾಮರ್ಥ್ಯವಿರುವ ಕಾಲೇಜು. ಆರೋಗ್ಯ ಭಾಗ್ಯ. ವೀಕ್ಷಕರೇ, ಬ್ರೇಕ್ ನಂತರ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮೊಂದಿಗೆ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂಳೆ ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಕಾರ್ತಿಕ್ ಹತ್ವಾರ್ ಇದ್ದಾರೆ. ಯಾವ ತರಹದ ಮೂಳೆ ಮತ್ತು ಕೀಲು ಸಮಸ್ಯೆಗಳು ಬರುತ್ತೆ, ಇದಕ್ಕೆ ಯಾವ ತರಹದ ಚಿಕಿತ್ಸೆಗಳು ಲಭ್ಯವಿದೆ, ಮತ್ತೆ ನಮ್ಮ ಆರೋಗ್ಯ ಸ್ಥಿತಿಯನ್ನ ಹೇಗೆ ನಾವು ಉತ್ತಮವಾಗಿ ಇಟ್ಕೋಬಹುದು, ಇದರ ಬಗ್ಗೆ ಮಾತುಕತೆಯನ್ನ ಮುಂದುವರಿಸೋಣ. ಸರ್, ಹೇಳಿದ್ರೆ ಯಾವ ತರಹದ ಒಂದು ಸಮಸ್ಯೆಗಳು ಬರುತ್ತೆ ಮೂಳೆ ಮತ್ತೆ ಕೀಲುಗಳಲ್ಲಿ, ಅದಾಗಿ ಬರುವಂತದ್ದು ಅಥವಾ ಅಪಘಾತ ಈ ತರದಲ್ಲಿ ಬರುವಂತದ್ದು ಅಂತ ಹೇಳಿ, ಹಾಗೆ ಚಿಕಿತ್ಸೆಗಳ ಬಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ. ಕ್ರಶ್ ಥೆರಪಿ ಬಗ್ಗೆ ಕೂಡ ಮಾತಾಡಿದ್ರಿ. ಅದು ಅಲ್ಲದೆ ಕೆಲವು ಸಂದರ್ಭದಲ್ಲಿ ಈ ಬೆರಳು ಪೆಟ್ಟಾಗುವಂಥದ್ದು ಅಥವಾ ಕೈ ತುಂಡಾಗುವಂಥದ್ದು ಇದೆ, ಅದನ್ನ ಕೂಡ ನೀವು ಮತ್ತೆ ಗುಣಪಡಿಸಬಹುದಾ, ಹೇಗೆ? ಬೆರಳುಗಳು ಮತ್ತೆ ಈ ತರ ಕೈಗಳಲ್ಲಿ ಏನಾದರೂ ಕಟ್ಟಾಗಿದ್ರೆ ಅದಕ್ಕೆ ನಾವು ಆಗ್ಲೇ ಹೇಳಿದಂಗೆ ಡಾಪ್ಲರ್ ಅಥವಾ ಆಂಜಿಯೋಗ್ರಾಮ್ ಮಾಡಿ ಬ್ಲಡ್ ಸಪ್ಲೈ ಇದೆಯಾ, ನರ್ವ್ ಸಪ್ಲೈ ಇದೆಯಾ ಅಂತೇಳಿ ಮೇನ್ ಆಗಿ ತಿಳ್ಕೊತೀವಿ. ಅದನ್ನ ಇದೆ ಅಂತಂತಂದ್ರೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಅದನ್ನ ಮತ್ತು ಮರುಜೋಡಣೆ ಮಾಡಿಸ್ಬಿಟ್ಟು ಮತ್ತೆ ಪೇಷಂಟ್ಗೆ ಮಾಡ್ಬೋದು. ಆ ತರದ 2-3 ಕೇಸಸ್ ನಾವು ಮಾಡಿದೀವಿ. ಹಾಗೆ ಪೇಷಂಟ್ಸ್ ಗಳಿಗೆ ಅದು ಉಳ್ಕೊಂಡು ಇದೆ ಅಂಡ್ ದೇ ಆರ್ ಹ್ಯಾಪಿ. ಸರ್, ಈಗ ಆರ್ಥೋಸ್ಕೋಪಿ ಅಂದ್ರೆ ಏನು, ಇದನ್ನ ಹೇಗೆ ಚಿಕಿತ್ಸೆ ನೀಡಬಹುದು ಸರ್? ಇದು ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರೋದ್ರಿಂದ ನಾವು ಅದನ್ನ ಆರ್ಥೋಸ್ಕೋಪಿ ಅಂದರೆ ಒಂದು ಚಿಕ್ಕ ಟ್ಯೂಬ್ಗಳು, ಅದಕ್ಕೆ ಕ್ಯಾಮರಾ ಫಿಟೆಡ್ ಇದ್ದು ನಾವು ಈ ಆರ್ಥೋಸ್ಕೋಪ್ 1 ಸೆಂಟಿಮೀಟರ್ ಇನ್ಸಿಷನ್ ಹಾಕಿ ಅದರೊಳಗೆ ಟ್ಯೂಬ್ಗಳನ್ನ ಕಳಿಸಿ ಇನ್ನೊಂದು ಕಡೆಯಿಂದ ಇನ್ನೊಂದು ಟ್ಯೂಬನ್ನ ಕಳಿಸಿ ಅಲ್ಲೇ ಆಪರೇಟ್ ಮಾಡ್ತೀವಿ. ಸೊ ಇದಕ್ಕೆ ಆರ್ಥೋಸ್ಕೋಪಿ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ಎಲ್ಲೆಲ್ಲಿ ಮಾಡ್ಬೋದು, ನಾವು ಈಗ ಹೇಳಿದಾಗೆ ACL ಏನು ಇಂಜುರೀಸ್ ಇದೆ, ಮೆನಿಸ್ಕಲ್ ರಿಪೇರ್ ಏನಿರುತ್ತೆ, MCL ಅಂದ್ರೆ ಇವೆಲ್ಲದು ನೀಯಲ್ಲಿರುವ ಲಿಗಮೆಂಟ್ಸ್. ಸೊ ನೀಯಲ್ಲಿರುವ ಸರ್ಜರಿಗಳಿಗೆ ಈಗ ಮೊದಲಿನ ತರ ಪೂರಾ ಕುಯ್ದು ಅದನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಆರ್ಥೋಸ್ಕೋಪಿ ಪ್ರೊಸೀಜರ್ಸ್ ಡೇ ಕೇರ್ ಪ್ರೊಸೀಜರ್ಸ್, ಅಂದ್ರೆ ಬೆಳಗ್ಗೆ ಪೇಷಂಟ್ ಬಂದ್ರೆ ನಾವು ಆಪರೇಷನ್ ಮಾಡಿ ಸಂಜೆನೆ ಮನೆ ಕಳಿಸ್ಬೋದು. ಸೊ ಚಿಕ್ಕ ಇನ್ಸಿಷನ್ಸ್ ಹಾಕಿ ಟ್ಯೂಬ್ಗಳಿಂದ ಆಪರೇಷನ್ ಮಾಡ್ತಿರೋದ್ರಿಂದ ಪೇಷಂಟ್ಗೆ ನೋವು ಕಮ್ಮಿ, ಫಂಕ್ಷನಲ್ ಔಟ್ಕಮ್ ಏನಿರುತ್ತೆ ಅದು ಮಾಮೂಲಿ ಟ್ರೆಡಿಷನಲ್ ಇನ್ಸಿಷನ್ ಹಾಕಿ. ಸೊ ಆರ್ಥೋಸ್ಕೋಪಿ ಏನಿದೆ ಇದನ್ನ ಚಿಕ್ಕ ಇನ್ಸಿಷನ್ ಹಾಕಿ ನಾವೇನ್ ಮಾಡ್ತೀವಿ, ಇದರಿಂದ ಪೇಷಂಟಿಗೆ ನೋವು ಕಮ್ಮಿ ಹಾಗೂ ಇದರದ್ದು ಫಂಕ್ಷನಲ್ ಔಟ್ಕಮ್ ಏನಿದೆ ಅದು ನಮ್ಮ ಟ್ರೆಡಿಷನಲ್ ಟ್ರೀಟ್ಮೆಂಟ್ ಗಿಂತಲೂ ಬೆಟರ್ ಇದೆ. ಸೊ ಪೇಷಂಟ್ಗೆ ಯಾವುದೇ ರೀತಿ ನೋವಿಲ್ಲದೆ ಒಂದೇ ದಿವಸದಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು. ಸೊ ಇದನ್ನ ನಾವು ಶೋಲ್ಡರ್ ಅಲ್ಲಿ ಮಾಡ್ತೀವಿ, ರೊಟೇಟರ್ ಕಫ್ ಟೇರ್ ಇದ್ದಾಗ, ನೀಯಲ್ಲೇ ಮಾಡ್ತೀವಿ, ಲಿಗಮೆಂಟ್ಸ್ ಟೇರ್ ಇದ್ದಾಗ, ಹಿಪ್ಪಲ್ಲೂ ಸಹ ಮಾಡ್ತೀವಿ ನಾವು ಇದನ್ನ. ಸೊ ಈ ರೀತಿದು ಇನ್ಸ್ಟ್ರೂಮೆಂಟ್ಸ್ ಟೆಕ್ನಾಲಜಿ ಏನಿದೆ ಅದು ನಮ್ಮ ಸುಯೋಗದಲ್ಲಿ ಅವೈಲಬಿಲಿಟಿ ಇದೆ. ಹಾಗೂ ನಾವು ಇದನ್ನ ಡೇ ಕೇರ್ ಪ್ರೊಸೀಜರ್ಸ್ ಅಲ್ಲಿ ಒಂದೇ ದಿವಸದಲ್ಲಿ ಮಾಡ್ಬಿಟ್ಟು ಕಳಿಸ್ತೀವಿ ನಾವು. ಸರ್, ಈಗ ಆ ತರದ ಒಂದು ಸಂದರ್ಭದಲ್ಲಿ ಈಗ ಕೈ ಅಥವಾ ತುಂಡಾಗುವಂಥದ್ದು ಅಥವಾ ಏನಾದ್ರು ಅಪಘಾತ ಆದಾಗ ಎಷ್ಟು ಗಂಟೆ ಒಳಗೆ ಮತ್ತೆ ಹೇಗೆ ಆ ಅಂಗವನ್ನ ಆಸ್ಪತ್ರೆಗೆ ತರಬೇಕು? ಕಟ್ಟಾಗಿರೋ ಪೀಸ್ ಏನಿದೆ ಅದನ್ನ ಅಲ್ಲೇ ಇರುವ ನೀರಲ್ಲಿ ತೊಳೆದು ಅದನ್ನ ಐಸ್ ಪ್ಯಾಕೆಟ್ ಇಟ್ಟಿರುವಂತ ಒಂದು ಚೀಲದ ಒಳಗಡೆ ಇಟ್ಕೊಂಡು ಬರಬೇಕು. ಡೈರೆಕ್ಟ್ ಆಗಿ ಐಸ್ ಮೇಲೆ ಇಟ್ಕೊಂಡು ಬರ್ತಾರೆ. ಬಟ್ ಅದು ಈಗ ಹೊಸ ಪ್ರೋಟೋಕಾಲ್ ಪ್ರಕಾರ ಐಸಿನ ಪ್ಯಾಕೆಟ್ ನ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಅದರ ಪಕ್ಕದಲ್ಲಿ ಏನ್ ಅಂಗ ಕಟ್ಟಾಗಿ ಇರುತ್ತೋ ಅದನ್ನ ಹಾಕೊಂಡು ತಗೊಂಡ್ ಬರ್ಬೋದು.
ಅದಕ್ಕೆ ನಾವು ಕೋಲ್ಡ್ ಇಸ್ಕಿಮಿಕ್ ಟೈಮ್ ಅಂತೀವಿ, ಅದು ಅಪ್ ಟು 12 ಅವರ್ಸ್ ತನಕ ನಾವು ಮರುಜೋಡಣೆ ಮಾಡ್ಬೋದು. ಐಸ್ ಇಲ್ಲದೆ ಬರೀ ಹಾಗೆ ತಂದಿದ್ರೆ 6 ಗಂಟೆಗಳ ಕಾಲ ಜೀವ ಇರುತ್ತೆ, ಅದನ್ನ ನಾವು ತಗೊಂಡು ಮರುಜೋಡಣೆ ಮಾಡ್ಬೋದು. ಅದಕ್ಕೆ ನಮ್ಮಲ್ಲಿ ಮೈಕ್ರೋಸ್ಕೋಪ್ ಇದೆ, ಸೊ ಮೈಕ್ರೋಸ್ಕೋಪಿಕ್ ಸರ್ಜರಿ ಮಾಡಿಬಿಟ್ಟು ನಾವು ಅದನ್ನ ಮರುಜೋಡಣೆ ಮಾಡ್ತೀವಿ. ಇದು ನಿಜಕ್ಕೊಂದು ಒಳ್ಳೆಯ ಸಂಗತಿ. ಯಾಕಂತಂದ್ರೆ ಮೊದಲೆಲ್ಲ ಈ ತರ ಅಂಗಾಂಗ ಏನಾದ್ರು ತುಂಡಾಯ್ತು ಅಂತ ಹೇಳಿದ್ರೆ ಅದನ್ನ ಮರುಜೋಡಣೆ ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಈಗ ಮತ್ತೆ ಅದೇ ಅಂಗವನ್ನ ನಾವು ಜೋಡಿಸುವಂತ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಇದೆ. ಅದು ಅಲ್ಲದೆ ಈಗ ಬೇರೆ ಅಂಗ ಇರ್ಬೋದು, ಈಗ ಹೆಪ್ ಇರ್ಬೋದು ಅಥವಾ ನೀ, ಈ ತರದ ಅಂಗಗಳನ್ನ ರಿಪ್ಲೇಸ್ ಮಾಡುವಂತ ಫೆಸಿಲಿಟೀಸ್ ಇದೆ ಹೇಗೆ ಸರ್? ಹೌದು, ನಮ್ಮಲ್ಲಿ ಮಾಡ್ಯುಲರ್ ಓಟಿ ಅಂತ ಹೇಳಿ ಅಂತೀವಿ. ಅಂದ್ರೆ ಅತ್ಯಧಿಕ ಸಲಕರಣೆಗಳುಳ್ಳ ಓಟಿ ಇದ್ದು ಎಲ್ಲ ಕೀಲುಗಳದ್ದು ನಾವು ಮರುಜೋಡಣೆ ಮಾಡ್ಬೋದು. ಅದಕ್ಕೆ ನಾವು ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಮಂಡಿಗಳಲ್ಲಾದ್ರೆ ಅದನ್ನ ನಾವು ನೀ ರಿಪ್ಲೇಸ್ಮೆಂಟ್ ಅಂತೀವಿ, ಹಿಪ್ ಆದ್ರೆ ತೊಡೆಯಲ್ಲಾದ್ರೆ ಹಿಪ್ ರಿಪ್ಲೇಸ್ಮೆಂಟ್ ಅಂತೀವಿ, ಭುಜಗಳಲ್ಲಾದ್ರೆ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಅದನ್ನ ನಾವು ಒಂದೇ ದಿವಸದಲ್ಲಿ ಮಾಡಿ ನೆಕ್ಸ್ಟ್ ಡೇನೆ ಪೇಷಂಟ್ ನಾವು ನಡೆಸ್ತೀವಿ. ಸೊ ಇಲ್ಲಿ ಜನಗಳಿಗೆ ಕಾಮನ್ ಮೋಷನ್ ಏನಿರೋದು ಅಂತಂದ್ರೆ ಒಂದ್ಸತಿ ಆಪರೇಷನ್ ಆದ್ರೆ ಇನ್ನೇನು ಮಾಡಕ್ಕಾಗಲ್ಲ, ಅವರು ಮಂಚದ ಮೇಲೆ ಮಲಗಿರ್ತಾರೆ. ಇಲ್ಲ ಅಂತಂದ್ರೆ ಅದಕ್ಕೆ ತುಂಬಾ ನೋವಿರುತ್ತೆ, ಅವ್ರಗಳಿಗೆ ಇನ್ನು ನಡೆಯಕ್ಕಾಗಲ್ಲ. ಈ ರೀತಿ ಕಾನ್ಸೆಪ್ಟ್ಗಳು ಬಹಳ ಜನರಲ್ಲಿ ಇದೆ. ಇಲ್ಲ, ಸುಳ್ಳು. ನಾವು ರಿಪ್ಲೇಸ್ಮೆಂಟ್ ಮಾಡಿದ ನೆಕ್ಸ್ಟ್ ಡೇಸ್ ಇಂದಾನೆ ಪೇಷಂಟ್ ನ ನಡೆಸ್ತೀವಿ. ಸೊ ನಾವು ಆಪರೇಷನ್ ಮಾಡೋ ಉದ್ದೇಶನೇ ಪೇಷಂಟ್ ನಡೀತಾ ಇರಲಿ, ಅವರ ಜೀವನದ ಆಕ್ಟಿವಿಟೀಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ. ಸೊ ನಮ್ಮಲ್ಲಿ ಮಾಡಿರೋ ಎಲ್ಲ ಆಪರೇಷನ್ಸ್ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿದೆ, ಹಾಗೂ ಪೇಷಂಟ್ ಇವತ್ತಿಗೂ ನಡೆದಾಡ್ಕೊಂಡಿದ್ದಾರೆ. ಈಗ ಬಹಳಷ್ಟು ಒಂದು ಚಿಕಿತ್ಸೆ ವಿಧಾನಗಳಲ್ಲಿ ಬೋನ್ ಮ್ಯಾರೋ ಬಹಳಷ್ಟು ಕೆಲಸವನ್ನ ಮಾಡುತ್ತೆ. ಅದರಿಂದ ನಾವು ಬಳಸ್ಕೊಂಡು ಟಿಶ್ಯೂಗಳನ್ನ ಬಳಸ್ಕೊಂಡು ಮತ್ತೆ ಇಲ್ಲಿ ಚಿಕಿತ್ಸೆಗೆ ಬಳಸುವಂತದ್ದೆ. ಇಲ್ಲಿ ಕೂಡ ಆ ರೀತಿ ಏನಾದ್ರು ಇದೆಯಾ? ಹೌದು, ಇಲ್ಲಿ ನಾವು ಬೋನ್ ಮ್ಯಾರೋದು ಮಾಡ್ತೀವಿ. ಇದನ್ನ ನಾವು ಯೂಶುವಲಿ ಮೂಳೆಗಳು ಕೂಡದೇ ಇದ್ದಾಗ, ಟೆಂಡಿನೋಪಸಿಸ್ ಇದ್ದಾಗ, ಈ ರೀತಿಗೆ ಇದಕ್ಕೆ ನಾವು ಬೋನ್ ಮ್ಯಾರೋ ಮಾಡ್ತೀವಿ. ಬೋನ್ ಮ್ಯಾರೋ ಅಂದ್ರೆ ಏನು? ಬೋನ್ ಮ್ಯಾರೋ ಅಂತಂದ್ರೆ ನಮ್ಮ ಬೋನ್ ಒಳಗಡೆ ಇರುವಂತ ಎಂಬ್ರಿಯಾನಿಕ್ ಸೆಲ್ಸ್. ಸೊ ಇದರಲ್ಲಿರುವ ಕಣಗಳು, ಸೆಲ್ಸ್ ಏನಿದಾವೆ, ಅದು ಯಾವ ಟಿಶ್ಯೂಗೆ ಬೇಕಾದರೂ ಡಿಫ್ರೆನ್ಶಿಯೇಟ್ ಆಗಬಹುದು. ಹಾಗೆ ನಾವು ಅದನ್ನೀಗ ಮೂಳೆಗಳಲ್ಲಿ ಹಾಕಿದ್ರೆ ಅದು ಮೂಳೆಗಳಾಗಿ ಡಿಫ್ರೆನ್ಶಿಯೇಟ್ ಆಗಿ ಕೂಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ನಾವು ಪೇಷಂಟ್ ನ ಅಡ್ಮಿಟ್ ಮಾಡಿಸಿ ಆಪರೇಷನ್ ಥಿಯೇಟರ್ ಅಲ್ಲಿ ಅದನ್ನ ನಾವು ಅವರಿಂದನೇ ತೆಗೆದು ಅದನ್ನ ಸೆಂಟ್ರಿಫ್ಯೂಜ್ ಮಾಡಿ ವಾಪಸ್ ಯಾವ ರೀಜನ್ ಅಲ್ಲಿ ತೊಂದರೆ ಇದೆ ಆ ರೀಜನ್ಗೆ ನಾವು ಕೊಡ್ತೀವಿ. ಸೊ ಇದ್ರದ ನೆಕ್ಸ್ಟ್ ಜನರೇಷನ್ ಏನಿದೆ ಅದಕ್ಕೀಗ ನಾವು PRP ಅಂತ ಹೇಳ್ತೀವಿ, ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಈ ಬೋನ್ ಮ್ಯಾರೋದಲ್ಲಿ ಪೇಷಂಟ್ ಅಡ್ಮಿಟ್ ಆಗಬೇಕು, ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಅನಸ್ತೀಶಿಯಾ ಕೊಟ್ಟು ಅದನ್ನ ತಗೋಬೇಕಿತ್ತು. ಈಗಿನ ಹೊಸ ಟೆಕ್ನಾಲಜಿ ಇದ್ರ ಪ್ರಕಾರ ನಾವು PRP ಅಂತ ಮಾಡ್ತೀವಿ. PRP ಅಂದ್ರೆ ನಾರ್ಮಲ್ ಆಗಿ ಹೇಗೆ ಬ್ಲಡ್ ಟೆಸ್ಟ್ಗೆ ನೀವು ಬ್ಲಡ್ ಕೊಡ್ತೀರೋ ಅದೇ ರೀತಿ ಬ್ಲಡ್ ನ ತಗೊಂಡು ಅದನ್ನ 2 ರೀತಿ ಸೆಂಟ್ರಿಫ್ಯೂಜ್ ಮಾಡ್ಬಿಟ್ಟು ಅದ್ರಲ್ಲಿ ಏನು ಬಫಿಕೋಟ್ ಬರುತ್ತೆ ಆ ಬಫಿಕೋಟ್ ನ ತಗೊಂಡು ಪೇಷಂಟಿಗೆ ಎಲ್ಲಿ ತೊಂದರೆ ಇದೆ ಆ ಜಾಗಕ್ಕೆ ಕ್ಲಿನಿಕ್ ಕೊಡ್ತೀವಿ. ಸೊ ಇದರಿಂದ ಪೇಷಂಟ್ ಡೇ ಕೇರ್ ಪ್ರೊಸೀಜರ್ OPD ಬೇಸಿಸ್ ಅಲ್ಲಿ ನಾವು ಮಾಡ್ತೀವಿ. ಅಂದ್ರೆ ಬೆಳಗ್ಗೆ ಬಂದು ಪೇಷಂಟ್ ಮಧ್ಯಾಹ್ನ ಮುಗಿಸ್ಕೊಂಡು ಅವರಾಗೆ ನಡ್ಕೊಂಡು ಹೋಗ್ತಾರೆ. PRP ನ ಎಲ್ಲೆಲ್ಲಿ ಕೊಡ್ಬೋದು? ಇದು ಕೀಲುಗಳು ಸವಿಯುವಿಕೆ ಇರುವಂಗೆ, ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಗ್ರೇಡ್ 1 ಗ್ರೇಡ್ 2 ಇದ್ದಲ್ಲಿ ನಾವು ಡೈರೆಕ್ಟ್ ಆಗಿ ಆ ಜಾಯಿಂಟಿಗೆ ಕೊಡ್ತೀವಿ. ಹಾಗೂ ಇಮ್ಮಡಿ ನೋವು ಏನಿರುತ್ತೆ, ಬೆಳಗ್ಗೆ ಎದ್ದಾಗ ತುಂಬ ಹೊತ್ತು ಕೂತು ಎದ್ದಾಗ ಏನು ನೋವುಗಳು ಬರುತ್ತೆ ಅಂತ ಹೇಳ್ತಾರೆ ಪೇಷಂಟ್, ಅದಕ್ಕೆ ನಾವು ಪ್ಲಾಂಟರ್ ಫೇಶಿಯೈಟಿಸ್ ರೆಟ್ರೋಕ್ಯಾಲ್ಕಿನಲ್ ಬರ್ಸೈಟಿಸ್ ಇರುತ್ತೆ. ಸೊ ಅಂತ ಜಾಗಗಳಿಗೆ PRP ಕೊಡ್ತೀವಿ. ಮತ್ತೆ ಡಯಾಬಿಟಿಕ್ ಫುಡ್, ಕ್ರಾನಿಕ್ ಅಲ್ಸರ್ಸ್, ಏನ್ ತುಂಬಾ ದಿನಗಳಾದ್ರೂ ತಿಂಗಳುಗಳಾದ್ರೂ ಗಾಯಗಳು ಒಣಗ್ತಿಲ್ಲ, ವಾಸಿ ಆಗ್ತಿಲ್ಲ, ಪದೇ ಪದೇ ಡ್ರೆಸ್ಸಿಂಗ್ ಮಾಡ್ಬೇಕಿರುತ್ತೆ, ಅಂತ ರೀಸನ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ಗಾಯಗಳಿಗೆ ಕೊಟ್ರೆ ಅದರದ್ದು ಹೀಲಿಂಗ್ ಪ್ರೊಸೆಸ್ ಆಗ್ಮೆಂಟ್ ಆಗುತ್ತೆ. ಮತ್ತೆ ಹಾಗೂ ಈಗ ನಾವು ಮೆನಿಸ್ಕಲ್ ರಿಪೇರ್ ಏನ್ ಹೇಳಿದ್ವಿ, ACL ರೀಕನ್ಸ್ಟ್ರಕ್ಟ್ ಮಾಡಿದ್ವಿ, ಈ ತರದ್ರಲ್ಲಿ ನಾವು PRP ನ ಆಗ್ಮೆಂಟ್ ಪ್ರೊಸೀಜರ್ ಆರ್ ಸಪ್ಲಿಮೆಂಟ್ ಪ್ರೊಸೀಜರ್ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಈ PRP ಯಲ್ಲಿ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ನಮ್ಮ ದೇಹದಲ್ಲಿರುವ ಪ್ಲೇಟ್ಲೆಟ್ಸ್ ನ ತಗೊಂಡು ಅದನ್ನ ವಾಪಸ್ಸು ಎಲ್ಲಿ ತೊಂದರೆ ಇದೆ ಅಲ್ಲೇ ಕೊಡ್ತೀವಿ. ಸೊ ಪ್ಲೇಟ್ಲೆಟ್ ಅಲ್ಲಿ ಇರುವ ಆಲ್ಫಾ ಗ್ರಾನ್ಯೂಲ್ಸ್ ಏನಿರುತ್ತೆ ಅದರಿಂದ ಗ್ರೋತ್ ಫ್ಯಾಕ್ಟರ್ಸ್ ಅಂಡ್ ಪ್ರೋಟೀನ್ಸ್, ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರ್, ವ್ಯಾಸ್ಕ್ಯುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್ಸ್, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್, ಈ ತರ ಹಲವಾರು ಗ್ರೋತ್ ಫ್ಯಾಕ್ಟರ್ಸ್ ಪ್ರೋಟೀನ್ಸ್ ಏನಿರುತ್ತೆ ಅದು ರಿಲೀಸ್ ಮಾಡುತ್ತೆ. ಸೊ ಇವೆಲ್ಲ ಗ್ರೋತ್ ಫ್ಯಾಕ್ಟರ್ಸ್ ಪ್ರೋಟೀನ್ಸ್ ಆ ಜಾಗದಲ್ಲಿ ಇರುವ ತೊಂದರೆಯನ್ನ ನಾಶನೇ ಮಾಡಿ ಅಲ್ಲಿ ರೀಜನರೇಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಮತ್ತು ಅಲ್ಲಿ ಫಂಕ್ಷನಲ್ ಔಟ್ಕಮ್ ನ ಇಂಪ್ರೂವ್ ಮಾಡುತ್ತೆ. ಸೊ ಇದನ್ನ ನಾವು ಕೀಲುಗಳಲ್ಲಿ ಮತ್ತೆ ಮೂಳೆಗಳು ಸ್ಲೋ ಯೂನಿಯನ್, ಡಿಲೇಡ್ ಯೂನಿಯನ್, ಮೂಳೆ ಕೂಡ್ತಾ ಇರಲ್ಲ ಅಲ್ಲಿ ಭುಜದ ನೋವುಗಳಿರುತ್ತೆ, ರೊಟೇಟರ್ ಕಫ್ ಟೇರ್ ಅಂತೀವಿ, ಸಬ್ರಾಕ್ರಮಿಯಲ್ ಬರ್ಸೈಟಿಸ್ ಅಂತೀವಿ, ಏನ್ ಭುಜ ಎತ್ತಕ್ಕಾಗಲ್ಲ, ಕೈ ಎತ್ತಕ್ ಬರಲ್ಲ, ಪೇಷಂಟಿಗೆ ಮೇಲ್ ಮಾಡಕ್ಕಾಗಲ್ಲ, ಒಂದ್ ಚೊಂಬ್ ಇಟ್ಕೊಳಕ್ಕೂ ಬರಲ್ಲ, ಈ ರೀತಿ ಕಂಪ್ಲೇಂಟ್ಸ್ ಇದ್ರೆ, ಇಮ್ಮಡಿ ನೋವುಗಳಿದ್ರೆ, ಮತ್ತೆ ಗಾಯಗಳು ವಾಸಿ ಆಗಿದ್ರೆ ಇಲ್ಲಿಗೆಲ್ಲ ನಾವು ಆರ್ಥೋಪೆಡಿಕ್ಸ್ ಕೊಡ್ತೀವಿ. ಈಗಿನ PRP ಅನ್ನು ಡರ್ಮಟಾಲಜಿಸ್ಟ್ ಈವನ್ ಹೇರ್ ಫಾಲ್ ಟ್ರೀಟ್ಮೆಂಟ್ ಸಹ ಕೊಡ್ತಿದ್ದಾರೆ. ಈಗ ನಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿದೆ, ಇದರಲ್ಲಿ ಈ ಮೂಳೆ ಸವೆತ ಇರ್ಬೋದು ಅಥವಾ ಈ ಮೂಳೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರ್ತಾ ಇರ್ಬೋದು, ಅದು ಬರಬಾರ್ದು ಅಂತ ಹೇಳಿದ್ರೆ ನಾವು ಯಾವ ರೀತಿಯ ಒಂದು ಆರೋಗ್ಯ ಪದ್ಧತಿಯನ್ನ ಅಥವಾ ಫುಡ್ ಹ್ಯಾಬಿಟ್ಸ್ ನ ಮಾಡ್ಕೋಬೇಕು, ಯಾವ ಫುಡ್ ನ ಜಾಸ್ತಿ ತಗೋಬಾರ್ದು, ಯಾವ್ದನ್ನ ಹೆಚ್ಚು ತಗೋಬೇಕು?
ಈಗ ಪೋಸ್ಟ್ ಕೋವಿಡ್ ಈ ಟೈಮಲ್ಲಿ ಏನಾಗಿದೆ, ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಸೆಡೆಂಟರಿ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. 24 ಗಂಟೆ ಎಲ್ಲರೂ ಕೂತಿರ್ತಾರೆ ಇಲ್ಲ ಮಲಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗುತ್ತೆ, ಪೇಷಂಟ್ ಜನರುಗಳು ಲೇಸಿ ಆಗ್ತಾರೆ. ಸೊ ಇದನ್ನು ನಾವು ಹೇಗೆ ತಡೆಗಟ್ಟಬೇಕು? ಫಸ್ಟ್ ಆಫ್ ಆಲ್, ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರೋದ್ರಿಂದ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರೋದ್ರಿಂದ ಎರ್ಗೋನಾಮಿಕ್ಸ್ ಅಂತ ಏನ್ ಅಂತೀವಿ, ಅಂದ್ರೆ ಟೇಬಲ್ ಈ ಸ್ಥಿತಿಯಲ್ಲಿ ಇರಬೇಕು, ಚೇರ್ ಇಷ್ಟು ಹೈಟಲ್ಲಿ ಇರಬೇಕು, ಲ್ಯಾಪ್ಟಾಪ್ ಈ ರೀತಿ ಇಟ್ಕೋಬೇಕು. ಸೊ ಎರ್ಗೋನಾಮಿಕ್ಸ್ ನ ಫಾಲೋ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನೆಕ್ ಪೇನ್ ಮತ್ತೆ ಬ್ಯಾಕ್ ಪೇನ್ ಕಮ್ಮಿ ಆಗೋಗುತ್ತೆ. ಮತ್ತೆ ಇದನ್ನ ಪ್ರಿವೆಂಟ್ ಹೆಂಗ್ ಮಾಡೋದು? ಪ್ರತಿ ದಿವಸ ಪೇಷಂಟ್ ಬೆಳಗ್ಗೆ ಎದ್ದಾಗ ಜನರಲ್ ರೊಟೀನ್ ಎಕ್ಸಸೈಸಸ್, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಏನಿದೆ ರೆಗ್ಯುಲರ್ ಆಗಿ, ಬ್ಯಾಕ್ ಸ್ಟ್ರೆಂಥನಿಂಗ್, ಕ್ವಾಡ್ರಿಸೆಪ್ ಸ್ಟ್ರೆಂಥನಿಂಗ್, ಹ್ಯಾಮ್ಸ್ಟ್ರಿಂಗ್ ರಿಲೀಸ್ ಎಕ್ಸಸೈಸಸ್ ನ ಮಾಡಿದ್ರೆ ಸೊ ಅವರಿಗೆ ಲೈಫ್ ಸ್ಟೈಲ್ ಅವರೇ ಇಂಪ್ರೂವ್ ಆಗುತ್ತೆ. ಮತ್ತೆ ಆಗ ಅವರು ಆಕ್ಟಿವ್ ಆಗ್ತಾರೆ, ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಫುಡ್ ಅಂತಂದ್ರೆ ಈಗಿನವರು ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಎಲ್ಲದು ಹೋಮ್ ಡೆಲಿವರಿ ಫ್ರೀ ಆಗಿರೋದ್ರಿಂದ ಸೊ ಎಲ್ಲರೂ ತರಿಸ್ಕೋತಾರೆ. ಸೊ ಅವಾಯ್ಡ್ ಜಂಕ್ ಫುಡ್ಸ್. ಯಾರೇ ಡಾಕ್ಟರ್ ಎಲ್ಲೇ ಕೇಳಿದ್ರು ಜಂಕ್ ಫುಡ್ಸ್ ತಿನ್ಬೇಡಿ, ಪಿಜ್ಜಾ ತಿನ್ಬೇಡಿ, ಬರ್ಗರ್ ತಿನ್ಬೇಡಿ ಅಂತಾನೆ ಹೇಳ್ತಾರೆ. ಬಟ್ ಅದನ್ನ ಎಲ್ಲರೂ ಫಾಲೋ ಮಾಡಿದ್ರೆ ಬಾಕಿ ಯಾವುದೇ ರೀತಿದು ತೊಂದರೆಗಳು ಬರೋದಿಲ್ಲ. ಸೊ ರಾಗಿ, ಮಿಲೆಟ್ಸ್, ಸೋಯಾಬೀನ್, ಪನ್ನೀರು, ಮೊಳಕೆ ಕಾಳು ಈ ರೀತಿ ನ್ಯೂಟ್ರಿಷನ್ ಪ್ರೋಟೀನೇಷಿಯಸ್ ಇರೋ ಫುಡ್ಗಳನ್ನ ತಗೊಳ್ಳೋದು ಬೆಟರ್. ಅಂದ್ರೆ ನಮ್ಮ ಒಂದು ಭಾರತದ ಜನಪದ ಆಹಾರ ಪದ್ಧತಿ ಇದೆ, ಅದನ್ನ ಅಳವಡಿಸ್ಕೊಂಡ್ರೆ ಇದೆಲ್ಲ ಸಮಸ್ಯೆಗಳಿಗೆ ಒಂದು ಹೆಚ್ಚಿನ ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹೌದು, ನಮ್ಮ ಹಿರಿಯರು ಏನ್ ಫಾಲೋ ಮಾಡಿದರೆ ನಾವು ಅದನ್ನ ಫಾಲೋ ಮಾಡಿದ್ರೆ ನಾವು ಅವರ ರೀತಿನೇ ಖುಷಿಯಾಗಿ ಆರೋಗ್ಯವಾಗಿ ಇರ್ತೀವಿ. ಸರ್, ಈಗ ಈ ತರದ ಹೇಳಿದ್ರೆ ಈ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಅಥವಾ ಈ ಒಂದು ವರ್ಕ್ ಪ್ರೆಷರ್ ಅಲ್ಲಿ ಇದನ್ನ ಯಾರಿಗೂ ಫಾಲೋ ಮಾಡೋಕ್ಕಾಗಲ್ಲ. ಈಗ ಕೇಳ್ಕೊಂಡ್ರು ಕೂಡ ಒಂದೆರಡು ದಿನ ಫಾಲೋ ಮಾಡ್ತಾ ಬಿಟ್ರೆ ಮತ್ತೆ ಆ ಒಂದು ವರ್ಕ್ ಲೋಡ್ ಏನಾಗುತ್ತೆ ಅಂತ ಅದರೊಳಗೆ ಕಳೆದೋಗ್ತಾರೆ. ಅದರಲ್ಲೇ ಈ ತರದ ಸಮಸ್ಯೆಗಳು ಬಂದಾಗ ಮೈಸೂರಿನ ಈ ರಾಮಕೃಷ್ಣ ನಗರದಲ್ಲಿರುವಂತಹ ಸುಯಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೇಗೆ ನೀವು ಅವರನ್ನ ಬರಮಾಡ್ಕೋತೀರಾ, ಅಥವಾ ಯಾವ ತರದ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀರಾ? ನೇರವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀರಾ ಅಥವಾ ಯಾವ ಹಂತದಲ್ಲಿದೆ ಅಂತ ಹೇಳಿ ಅದನ್ನ ನೋಡ್ತೀರಾ? ಮತ್ತೆ ಈಗ ಕೆಲವರು ಅನ್ಕೋತಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಖರ್ಚಾಗುತ್ತೆ ಅಂತ ಹೇಳಿ. ಇಲ್ಲಿ ಈ ತರದ ಬೇರೆ ಸೌಲಭ್ಯಗಳು ಏನೇನಿದೆ? ನಮ್ಮಲ್ಲಿ ಅತ್ಯಾಧುನಿಕವಾದ ಎಲ್ಲ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಲ್ಯಾಬ್ ಇನ್ವೆಸ್ಟಿಗೇಷನ್ ಆಗಲಿ, ಸ್ಕ್ಯಾನ್ಗಳಾಗಲಿ ಇದೆ. ಸೊ ಎಲ್ಲ ಬ್ಲಡ್ ರಿಪೋರ್ಟ್ ವಿತಿನ್ 1 to 2 hours ಒಳಗೆ ನಮಗೆ ಸಿಕ್ಕೋಗುತ್ತೆ. ಹಾಗೂ ನಮ್ಮಲ್ಲಿ CT ಸ್ಕ್ಯಾನ್, MRI, ಎಕ್ಸ್ರೇ, USG ಎಲ್ಲ ರೀತಿಯ ಸ್ಕ್ಯಾನ್ಗಳನ್ನ ಅವೈಲಬಿಲಿಟಿ ಇದೆ ಇಲ್ಲಿ. ಮತ್ತೀಗ ಪೇಷಂಟ್ಸಿಗೆ ಏನು ಅವಶ್ಯಕತೆ ಇದೆ, ಯಾವ ರೀತಿ ಮಾಡಬೇಕು ಅದನ್ನ ನೋಡಿ ಮಾಡ್ತೀವಿ. ಈಗ ಪೇಷಂಟ್ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾರೆ, ಮೈಕೆ ನೋವು, ಬೆನ್ನು ನೋವು ಇರುತ್ತೆ, ಆಗ ಅವ್ರನ್ನ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಿ ಏನು ಸಮಸ್ಯೆ ಇದೆ. ಈಗ ಬರೀ ಅವ್ರಿಗೆ ಮೈಕೆ ನೋವು ಇದೆಯಾ, ಅದಕ್ಕೆ ನಮ್ಮಲ್ಲಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಯಾವ ರೀತಿ ವ್ಯಾಯಾಮಗಳು ಮಾಡಬೇಕು, ಅವರಿಗೆ ಯಾಕೆ ನೋವು ಬಂದಿದೆ, ಯಾವ ಜಾಗದಲ್ಲಿ ನೋವಿದೆ, ಸೊ ಅದನ್ನ ಕಮ್ಮಿ ಮಾಡಿ ಯಾವ ಮಸಲ್ಸ್ನ ನಾವು ಸ್ಟ್ರೆಂಥನಿಂಗ್ ಮಾಡಿದ್ರೆ ಆ ನೋವುಗಳು ಕಮ್ಮಿ ಆಗುತ್ತೆ, ಆ ರೀತಿಯ ಫಿಸಿಯೋಥೆರಪಿ ಮಾಡಿಸ್ಕೊಡ್ತೀವಿ. ಹಾಗೂ ನಮ್ಮಲ್ಲಿ ಇಂಟರ್ಫೆರೆನ್ಷಿಯಲ್ ಥೆರಪಿ ಹಾಗೂ USG ಥೆರಪಿ ಅಂತ ಹೇಳ್ತೀವಿ. ಏನಂತಂದ್ರೆ ಈ ಚಿಕ್ಕ ಕರೆಂಟ್ ಶಾಕ್ ಅಂತ ಹೇಳಿ ಹೇಳ್ತಾರೆ, ಆ ರೀತಿಯ ಒಂದು ಇಂಟರ್ಫೆರೆನ್ಷಿಯಲ್ ಥೆರಪಿ ಮತ್ತು USG ಸ್ಕ್ಯಾನ್ ಮಾಡ್ತಾರೆ. ಅದ್ರದ್ದು ಲೋ USG ಥೆರಪಿ ಅಂತ ಹೇಳ್ತಾರೆ. ಅದರಲ್ಲಿ ಲೋ ಇಂಟೆನ್ಸಿಟಿ ಇಟ್ಬಿಟ್ಟು ನಾವು ಅದನ್ನ ಪೇನ್ ಇರೋ ಜಾಗದಲ್ಲಿ ಕೊಟ್ಟರೆ ಪೇನ್ ಅಲ್ಲಿ ಕಮ್ಮಿ ಆಗುತ್ತೆ. ಸೊ ಹಾಗೂ ಮತ್ತೆ ಅವರ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ಗೆ ಕೌನ್ಸಿಲಿಂಗ್ ಸಹ ಮಾಡ್ತೀವಿ. ನಮ್ಮಲ್ಲಿ ಡಯಟಿಷಿಯನ್ಸು, ಹೆಲ್ತ್ ಕೌನ್ಸಿಲರು, ಫಿಸಿಯೋಥೆರಪಿಸ್ಟ್ ಮತ್ತು ಆರ್ಥೋಪೆಡಿಷಿಯನ್ ನಾವೆಲ್ಲ ಒಂದು ಟೀಮ್ ಆಗಿ ಅಪ್ರೋಚ್ ಮಾಡಿ ಟೀಮ್ ವರ್ಕ್ ಮಾಡ್ತೀವಿ. ಸೊ ಪೇಷಂಟಿಗೆ ಏನು ಬೇಕಿದೆ ಅದರದ್ದು ಕಂಪ್ಲೀಟ್ ಕೇರ್ ನಾವು ಸುಯೋಗದಲ್ಲಿ ಪ್ರೊವೈಡ್ ಆಗುತ್ತೆ. ಹಾಗೂ ನೀವು ಹೇಳ್ದಂಗೆ ಸೂಪರ್ ಸ್ಪೆಷಾಲಿಟಿ ಹೌದು ಇಲ್ಲಿ ದುಡ್ಡು ಖರ್ಚಾಗುತ್ತೆ, ಇಲ್ಲ ಆ ರೀತಿ ಇಲ್ಲ. ನಮ್ದು ಗೌರ್ಮೆಂಟ್ ರೆಕಗ್ನೈಸ್ಡ್ ಇರೋದ್ರಿಂದ BPL ಕಾರ್ಡ್, ಅದರಲ್ಲಿ ಸಸ್ತು, ESI ಹಾಗೂ ಎಲ್ಲಾ ರೀತಿಯ ಇನ್ಶೂರೆನ್ಸ್ ಕವರ್ ಇರೋದ್ರಿಂದ ಪೇಷಂಟ್ ದುಡ್ಡಿನ ಬಗ್ಗೆ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಸುಯೋಗಲ್ಲಿ ಎಮರ್ಜೆನ್ಸಿ ಸರ್ವಿಸಸ್ 24/7 ಓಪನ್ ಇರುತ್ತೆ. ಆಗ್ಲೇ ಹೇಳಿದಾಗ ಯಾವುದೇ ರೀತಿ ಕ್ರಶ್ ಇಂಜುರಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಸ್ಪೋರ್ಟ್ಸ್ ಇಂಜುರಿ ಎಷ್ಟೊತ್ತಿಗೆ ಇದ್ರು ನಮ್ಮಲ್ಲಿ ಬಂದರೆ ನಮ್ಮಲ್ಲಿರೋ ಡ್ಯೂಟಿ ಡಾಕ್ಟರ್ಸ್ ಹಾಗೂ ನರ್ಸಿಂಗ್ ಸ್ಟಾಫ್ ಆರ್ ವೆಲ್ ಟ್ರೈನ್ಡ್ ಅಂಡ್ ವೆಲ್ ಇಕ್ವಿಪ್ಡ್. ಯಾವುದೇ ರೀತಿಯ ಎಮರ್ಜೆನ್ಸೀಸ್ ಎಷ್ಟೊತ್ತಿಗೆ ಬೇಕಾದ್ರೂ ನಾವು ಹ್ಯಾಂಡಲ್ ಮಾಡ್ತೀವಿ. ಸೊ ಪೇಷಂಟ್ಸ್ ಯಾವುದೇ ವರಿ ಇಲ್ಲದೆ ಎಷ್ಟೊತ್ತಿಗೆ ಬೇಕಾದ್ರೂ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಅಂದ್ರೆ ಒಬ್ಬ ಪೇಷಂಟ್ ಒಂದು ಮೂಳೆ ಮತ್ತೆ ಕೀಲು ಸಮಸ್ಯೆ ಇದೆ ಅಂತ ಬಂದ್ರೆ ಆತನ ಜೀವನ ಕ್ರಮಕ್ಕೂ ಒಂದು ಉತ್ತಮ ದಾರಿಯನ್ನು ತೋರಿಸ್ಕೊಡ್ತಾರೆ. ಹೇಳಿದಾಗ ಒಂದು ತಂಡನೆ ನಿಮ್ಮ ಹತ್ರ ಇದೆ. ಹಾಗಾಗಿ ವೀಕ್ಷಕರೇ, ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವಂತಹ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂಳೆ ಮತ್ತು ಕೀಲು ಈ ಸಮಸ್ಯೆಗಳಿಗೆ ಅತ್ಯಾಧುನಿಕ ಚಿಕಿತ್ಸೆಗಳು ಲಭ್ಯ ಇದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ. ಹೇಳಿದಾಗೆ ಎಲ್ಲ ತರಹದ ಫೆಸಿಲಿಟಿ ಕೂಡ ಇದೆ. ಹಾಗೆ ಸರ್ಕಾರದ ಸಿಗುವಂತಹ ಸೌಲಭ್ಯಗಳನ್ನು ಕೂಡ ಇಲ್ಲಿ ನೀವು ಪಡ್ಕೋಬಹುದು. ಇಷ್ಟೊತ್ತು ನಮ್ಮೊಂದಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ, ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ನಿಮಗೆ ಮಾರ್ಗದರ್ಶನವನ್ನ ನೀಡಿದವರು ಡಾಕ್ಟರ್ ಕಾರ್ತಿಕ್ ಹತ್ವಾರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರೇ, ಕೊಡಗಿನ ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್.